ಮಂಜೇಶ ಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಿ ಮಂಜೇಶ ಮಾಚಾರ್ ಯೂಟ್ಯೂಬ್ ಚಾನಲ್. ನಂದು ಹಿಂದಿನ ವೀಡಿಯೋಗಳಲ್ಲಿ ನಾನು ಸ್ಟ್ಯಾಂಡ್ ತಗೊಂಡಿದ್ದನ್ನ ಹೆಂಗಿತ್ತು ಅಂತ ಅಂದ್ಬಿಟ್ಟು ಅನ್ಬಾಕ್ಸ್ ಮಾಡಿ ತೋರಿಸಿದೆ. ಅದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು. ಅದನ್ನು ಈಗ ಯಾವ ಥರ ಯೂಸ್ ಮಾಡಬೇಕು ಮತ್ತು ಬ್ಯಾಕ್ಗ್ರೌಂಡ್ ಡಿಸೈನ್ ಎಲ್ಲ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಮತ್ತು ನಾನು ಚಿಕ್ಕಪೇಟೆ ಹೋಗಿದ್ದಾಗ ಈ ಸರಿ ನನ್ನ ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ದೀರಿ ನೀವು, ಅದರಲ್ಲಿ ಯಾವ್ಯಾವ ಐಟಮ್ಗಳು ತಂದಿದೆ ಮತ್ತು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ಗಳೆಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ತೋರಿಸಿದೆ. ಅದೆಲ್ಲ ಈ ವಿಡಿಯೋದಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ಯಾವ ಥರ ಕಾಣುತ್ತೆ, ಯಾವ ಥರ ನೀವು ಬ್ಯಾಕ್ಗ್ರೌಂಡ್ ಡಿಸೈನ್ಗಳನ್ನ ಮಾಡ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ಗ್ರೌಂಡ್ ಡಿಸೈನ್ಗಳು ಡಿಫ್ರೆಂಟಾಗಿ ಹೇಗೆ ಮಾಡ್ಬೋದು ನೀವು ಮನೆಯಲ್ಲೇ ಅಂತ ತೋರಿಸ್ತೀನಿ. ಎರಡು ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಈ ಸ್ಟ್ಯಾಂಡ್ನ ಈ ಥರ ಇಟ್ಕೊಂಡ್ರೆ ನೋಡಿ ಎಲ್ಲೂ ಅಲ್ಲಾಡಲ್ಲ. ತುಂಬ ವೆಯ್ಟ್ ಇರುತ್ತೆ ಮತ್ತು ತುಂಬ ಸ್ಟ್ರೆಂತಾಗೂ ಇರುತ್ತೆ. ನೀವು ಬೇಕಾದರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ಎತ್ತಿಟ್ರೆ ನೀವು ನೋಡಿ ಫೋಲ್ಡಬಲ್ ಆಗಿರೋದ್ರಿಂದ ಕ್ಲೀನಾಗಿ ಒಂದು ಚಿಕ್ಕ ಜಾಗದಲ್ಲಿ ಎತ್ತಿಡ್ಬೋದು, ಚಿಕ್ಕ ಸ್ಪೇಸಲ್ಲಿ ಎತ್ತಿಡ್ಬೋದು. ನಿಮ್ಮ ಹಬ್ಬ ಎಲ್ಲ ಮುಗೀತು ಅಂತಂದಮೇಲೆ ಇದನ್ನು ಎತ್ತಿಟ್ಕೊಂಡ್ರೆ ಯಾವಾಗ ಬೇಕಾದರೂ ನೀವು ಯೂಸ್ ಮಾಡ್ಕೊಬೋದು. ಸ್ಟ್ಯಾಂಡ್ ಮೇಲೆ ಈ ಥರ ನಟ್ಟಿರುತ್ತೆ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು. ಆರಾಮಾಗಿ ನೀವು ಎಷ್ಟು ಹೈಟ್ ಬೇಕಾದರೂ ಯೂಸ್ ಮಾಡ್ಕೊಬೋದು. ಈ ಥರ ರಾಡ್ಗಳು 3 ರಾಡ್ಸ್ ಕೊಟ್ಟಿರ್ತಾರೆ ನಿಮಗೆ. ಬೇಕಾದರೆ ಇದನ್ನು ಈ ಮಧ್ಯದಲ್ಲಿ ಒಂದು ಬರುತ್ತೆ, ತುಂಬ ಲೆಂತ್ ಆಗುತ್ತೆ. ಅದು ದೊಡ್ಡದಾಗಿ ಏನಾದರೂ ಫಂಕ್ಷನ್ ಮಾಡ್ತೀನಿ ಅಂದರೆ ಹಾಕೊಬೋದು. ಎರಡೆರಡು ಬೇಕಾದರೂ ಹಾಕೊಬೋದು ನೀವು, ಅವಾಗ ಲೆಂತ್ ಇಷ್ಟು ಬರುತ್ತೆ. ಈ ಥರ ನೋಡಿ ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಂಡು ಇದಕ್ಕೆ ಫಿಕ್ಸ್ ಮಾಡಿ ಮೇಲ್ಗಡೆ ನೆಟ್ ಹಾಕಿದ್ರೆ ಮುಗೀತು. ಅಷ್ಟೇ ಸಿಂಪಲ್ಲು. ನೋಡಿ ಇದನ್ನು ಅಷ್ಟೇ. ನೋಡಿ ಈಗ ಇದನ್ನೇ ಎಷ್ಟು ಬೇಕೋ ಅಷ್ಟು ಲೆಂತ್ ನಾವು ಮಾಡ್ಕೊಬೋದು, ಎಷ್ಟು ಬೇಕಾದ್ರೂ ಹೈಟ್ ಹೋಗುತ್ತೆ. ಇಲ್ಲಿ ಏನಿರುತ್ತೋ ನೀವು ಸ್ಕ್ರೀನ್ ಹಾಕೊಂಡು ಇಲ್ಲ ಕ್ಲಿಪ್ಪು ಇಲ್ಲ ಅಂತಂದರೆ ಪಿನ್ನ ಏನು ಬೇಕಾದರೂ ಹಾಕೊಬೋದು. ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ಗಳು ಸುಮಾರು ಸಿಗುತ್ತೆ. ನಾನು ತೋರಿಸ್ತೀನಿ, ಅದನ್ನೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತಂದ್ಬಿಟ್ಟು. ನೋಡಿ ಇಷ್ಟೇ ಆರಾಮಾಗಿ ನೀವು ಯಾವಾಗ ಬೇಕಾದ್ರೂ ಈಗ ಹಬ್ಬ ಇತ್ತು ಅಂತಂದರೆ 5 ಮಿನಿಟ್ಸಲ್ಲಿ ನೋಡಿ ಈ ಥರ ರೆಡಿ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ನೋಡಿ ಬೇರೆ ಬೇರೆ ಥರ ಸ್ಕ್ರೀನ್ ಬರುತ್ತೆ, ಅದನ್ನೆಲ್ಲ ಹಾಕಿ ತೋರಿಸ್ತೀನಿ. ಅದನ್ನೆಲ್ಲ ಹಾಕಿ ನೀವು ಈಸಿಯಾಗಿ ಬ್ಯಾಕ್ಗ್ರೌಂಡ್ ಡಿಸೈನ್ನ ಮಾಡ್ಕೊಬೋದು. ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಚಿಕ್ಕಪೇಟೆಯಿಂದ ತಂದಿದ್ದು ಡಿಫ್ರೆಂಟ್ ಕರ್ಟನ್ಗಳು. ನೋಡಿ ಈ ಥರ ಡಿಫ್ರೆಂಟ್ ಕರ್ಟನ್ಗಳಿರುತ್ತೆ. ಈಗ ನೀವು ಯಾವ ಥರ ಬೇಕಾದ್ರೂ ತಗೊಬೋದು. ಬೇರೆ ಬೇರೆ ಫಂಕ್ಷನ್ಗಳಿಗೆ ಬೇರೆ ಬೇರೆ ಥರ ಕರ್ಟನ್ಗಳು ಬೇಕಾದರೂ ತಗೊಬೋದು, ಯೂಸ್ ಆಗುತ್ತೆ. ನೋಡಿ ಈ ಥರ ಒಂದು ಸ್ಟ್ಯಾಂಡ್ ಇದ್ದರೆ, ಈ ಥರ ಕರ್ಟನ್ಗಳಿದ್ದರೆ ನೀವು ಆರಾಮಾಗಿ ಬೇರೆ ಬೇರೆ ಹಬ್ಬಗಳಿಗೆ ಬೇರೆ ಬೇರೆ ಥರ ಈ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗಳು ಮಾಡ್ಕೊಬೋದು. ಈಗ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ ಇದು ಗರಿ ಥರ ಇರುವಂಥ ಬ್ಯಾಕ್ಗ್ರೌಂಡ್ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಿಮಗೆಲ್ಲ ಗೊತ್ತೇ ಆಗಲ್ಲ. ಈಗ ಎಲ್ಲರೂ ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ಎಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡಿ ಇದು ಮಾಡಿಸ್ತಾರೆ. ನೋಡಿ ಇದೆಲ್ಲ ಗೊತ್ತೇ ಆಗಲ್ಲ. ಆರಾಮಾಗಿ ನೀವು ಹಾಕೊಂಡು ಯಾವ್ದು ಬೇಕು ಆ ಥರ ಡಿಸೈನ್ಗಳನ್ನ ಮಾಡ್ಕೊಬೋದು. ಸಿಂಪಲ್ಲು. ಇದನ್ನು ಫೋಲ್ಡ್ ಮಾಡಿ ಒಂದು ಕ್ಲಿಪ್ ಹಾಕೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ನೋಡಿ ಇದೇ ಥರ ಫೋಲ್ಡ್ ಮಾಡಿ ಹಾಕೋದಷ್ಟೇ. ನೀವು ಬೇರೆ ಬೇರೆ ಯಾವುದಾದ್ರೂ ಡಿಸೈನ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಬ್ಯಾಕ್ಗ್ರೌಂಡ್ ನೋಡಿ ಈ ಥರ ರೆಡಿನೇ ಆಗೋಯ್ತು. 5 ನಿಮಿಷಕ್ಕೆ ಬ್ಯಾಕ್ಗ್ರೌಂಡ್ ರೆಡಿ ಆಗಿಬಿಡುತ್ತೆ. ನೀವು ಮುಂದೆ ಲಕ್ಷ್ಮಿನ ಇಟ್ಕೊಳ್ಬೇಕಾದ್ರೆ ಯಾವ ಥರ ಬೇಕಾದರೂ ಅಲಂಕಾರ ಮಾಡ್ಕೊಬೋದು. ಮತ್ತು ನಾನು ಇನ್ನೂ ಸುಮಾರು ಐಟಮ್ಗಳು ತಂದಿದ್ದೆ, ಅದನ್ನೆಲ್ಲ ಹೇಗೆ ಹಾಕಿ ಡೆಕೋರೇಷನ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಈ ಥರದ್ದೆಲ್ಲ ಐಟಮ್ಗಳು ತಗೊಂಬಂದಿದ್ದೆ ನಾನು ಚಿಕ್ಕಪೇಟೆಯಲ್ಲಿ ಹೋಗ್ಬಿಟ್ಟು. ಹಿಂದಿನ ವೀಡಿಯೋಗಳಲ್ಲಿ ಹಾಕಿದ್ದೀನಿ ಏನೇನು ಐಟಮ್ ತಂದಿದ್ದೀನಿ ಅಂತ. ನೋಡಿ ಈ ಥರ ಎಲ್ಲ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ಗಳು ಮಾಡ್ಬೋದು ನೀವು. ಆರಾಮಾಗಿ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ನೀವೇನಾದರೂ ತಂದಿಟ್ಕೊತೀನಿ ಅಂತಂದರೆ ಆರಾಮಾಗಿ ನೀವು ಡೆಕೋರೇಷನ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಗಿಳಿದೆಲ್ಲ ಮುಗೀತು. ನೋಡಿ ಇದನ್ನು ಅಷ್ಟೇ ಮಾರ್ಕೆಟಲ್ಲೇ ತಂದಿದ್ದು. ಮತ್ತು ಇದೆಲ್ಲ ನಾನು ಹೋದ ಸರಿ ಯೂಸ್ ಮಾಡಿರೋದು, ಹೋದ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋದು. ನೋಡಿ ಇದೆಲ್ಲ ನಾನು ತೋರಿಸಿದ್ದೀನಿ ಹೋದ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಅಂತ. ನೋಡಿ ಇದೆಲ್ಲ ಹಾಕಿ ನೀವು ಡಿಸೈನ್ ಮಾಡ್ಬೋದು. ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಕೊಬೋದು, ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಹೇಗಿರೋ ಆ ಥರ ಮಾಡ್ಕೊಬೋದು.
ನೋಡಿ ಯಾವ ಥರ ಡೆಕೋರೇಷನ್ ಆಯಿತು ಅಂತಂತ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ನೋಡು, ಬರೀ ಒಂದು 15 ಮಿನಿಟ್ಸ್ ಒಂದು ಹಾಫ್ ಆನ್ ಅವರಲ್ಲೇ ನೀವು ಬ್ಯಾಕ್ಗ್ರೌಂಡ್ ಡಿಸೈನ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ ಇದೆಲ್ಲ ಓದ್ ವಿಡಿಯೋಲ್ಲಿ ತೋರಿಸ್ದಂಗೆ ಇದೆಲ್ಲ ಚಿಕ್ಕಪೇಟೆಯಲ್ಲಿ ತಂದಿದ್ದು ನಾನು. ನೋಡಿ ರೆಡಿ ಆಯಿತು. ಈಗ ನೀವು ಬೇಕಾದರೆ ಮುಂದೆ ಟೇಬಲ್ ಇಟ್ಬಿಟ್ಟು ಬೇಕಾದರೆ ಯಾವುದಾದ್ರು ಫಂಕ್ಷನ್ಗೆ ಯೂಸ್ ಮಾಡ್ಬೋದು, ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೋಡಿ ಬ್ಯಾಕ್ಗ್ರೌಂಡ್ ಡಿಸೈನ್ ಹೇಗೆ ರೆಡಿಯಾಗಿದೆ ತೋರಿಸು. ಇದೇ ಥರ ಇನ್ನು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ.